ಕೃಷಿ ಫ್ರೆಂಡ್ಸಿಗೆ ಸ್ವಾಗತ. ಹೋದ್ವಿ ವಿಡಿಯೋದಲ್ಲಿ ಹೇಳ್ದಂಗೆ ತೆಂಗಿನ ನಾರಿನ ಪುಡಿ ಇಂದ ಕೋಳಿ ಸಾಕೋಕ್ಕೆ ಸಾಧ್ಯ ಇದೆಯಾ ಇಲ್ವಾ, ಇದನ್ನು ನಾನು 6 ತಿಂಗಳಿಂದ ಸುಮಾರು 4 ಬ್ಯಾಚ್ ಮಾಡಿ ಈಗ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ನೋಡಿ ಏನು ವ್ಯತ್ಯಾಸ ಇದೆ ಅದಕ್ಕೆ ಅಂತ. ಭತ್ತದ ಒಟ್ಟು ಇವತ್ತು ಸಿಗ್ತಾ ಇರೋದು ಕಡಿಮೆ, ರೇಟ್ ಜಾಸ್ತಿ. ಹಾಗಾಗಿ ಭತ್ತದ ಹೊಟ್ಟೆ ಬೇಕು ಅಂತ ಏನು ಇಲ್ಲ. ಭತ್ತದ ಹೊಟ್ಟಲ್ಲಿ ಧೂಳು ಇರುತ್ತೆ, ಇದರಲ್ಲೂ ಧೂಳಿದೆ, ಇಲ್ಲ ಅಂತ ಅಲ್ಲ. ಆದರೆ ಈ ಧೂಳು ಅದಕ್ಕೆ ಕೋಳಿಗೆ ಗಂಟ್ಲಿಗೆ ಹೋಗೋ ಅಂಥ ಧೂಳೇನು ಅಲ್ಲ. ಹಾಗಾಗಿ ಇದು ಭತ್ತದ ಹೊಟ್ಟೆಗಿಂತ ತೆಂಗಿನ ನಾರಿನ ಪುಡಿ ತುಂಬ ಒಳ್ಳೆಯದು ಅಂತ ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ. ಮತ್ತು ಭತ್ತದ ಹೊಟ್ಟೆಗೂ ಇದಕ್ಕೂ ಏನು ವ್ಯತ್ಯಾಸ ಅಂದರೆ, ಇದು ತೆಂಗಿನ ನಾರಿನ ಪುಡಿ ಎಲ್ಲ ಕಡೆ ತೆಂಗಿನ ನಾರನ್ನು ತೆಗೆಯೋ ಮಿಷಿನ್ಗಳು ಇರೋದರಿಂದ, ಇದಕ್ಕೆ ಯಾರೂ ಉಪಯೋಗಿಸ್ತಾ ಇಲ್ಲದೆ ಇರೋದರಿಂದ ಇದಕ್ಕೆ ನಿಮಗೆ ಏರೊಳಗೆ ಸಿಗ್ಬೋದು. ಇದು ರೇಟ್ ಬಂದು ತುಂಬ ಇಲ್ಲ. ಒಂದು ಘನ ಫೀಟ್ 1 ಅಡಿ ಹೈಟು ಅಗಲ ಉದ್ದ, ಘನ ಹೈಟಿಗೆ 17 ರಿಂದ 20 ರೂಪಾಯಿ ಒಂದು ಘನ ಅಡಿ ಬರುತ್ತೆ. 1,000 ಕೋಳಿ ಸಾಕೋಕ್ಕೆ 100 ಘನ ಅಡಿ ಸಾಕಾಗುತ್ತೆ. ಇಷ್ಟರಲ್ಲಿ ಈ ಕೋಳಿನ ಚೆನ್ನಾಗಿ ಸಾಕ್ಬೋದು, ಏನೂ ತೊಂದರೆ ಇಲ್ಲ. ನಿಮ್ಮ ಲೋಕಲಲ್ಲೇ ಸಿಗುತ್ತೆ. ಹಾಗಾಗಿ ನಾನು ಇದನ್ನು ಸೆಲೆಕ್ಷನ್ ಮಾಡಿ ಮಾಡ್ತಾಯಿದ್ದೀನಿ. ನೋಡಿ, ಭತ್ತದ ಒಟ್ಟು ತುಂಬಾ ಬಿಸಿ ಆಗುತ್ತೆ, ಗಟ್ಟಿ ಆಗುತ್ತೆ, ಚಕ್ಕೆ ಆಗುತ್ತೆ, ಸ್ಮೆಲ್ ಬರುತ್ತೆ. ನಿಮಗೆಲ್ಲ ಗೊತ್ತಿರಂಗೆ ನೀರು ಕೆಳಗಡೆ ಎಲ್ಲ ಕೆಸರಾಗಿರುತ್ತೆ. ಬಟ್ ಇದು ಆಗಲ್ಲ. ಇದನ್ನು ನೀರನ್ನ ಹಿಡಿದು ಕೆಳಗೆ ಭೂಮಿಗೆ ಬಿಡುತ್ತೆ. ಹಾಗಾಗಿ ಇದರಲ್ಲಿ ಮೇಲ್ಗಡೆ ಡ್ರೈ ಇರುತ್ತೆ. ನೋಡಿ, ನಾನು ಕಾಲಾಡ್ತಾ ಇದ್ದೀನಿ. ಇದು ನಂದು 40 ದಿವಸ ಕೋಳಿ. ಅದಕ್ಕೆ ನಾನು ಕೊನೆಯ ದಿವಸ ವೀಡಿಯೋ ಮಾಡ್ತಾ ಇರೋದು. ಯಾಕೆ ಅಂದರೆ 40 ದಿವಸ ಆದಾಗೂ ಈ ನಮ್ಮ ಜಳ್ಳು ಹೇಗಿದೆ ಇದೆ ಅನ್ನೋದು ನೀವು ನೋಡಲಿ ಅಂತಾನೆ ನಾನು ಇಲ್ಲಿವರೆಗೂ ಮಾಡಿರಲಿಲ್ಲ. ಕೊನೆಯ ದಿವಸ ಮಾಡ್ತಾಯಿದ್ದೀನಿ. ನಾನು ಇವತ್ತು ರಾತ್ರಿ ಕೋಳಿ ಕೊಡ್ತಾಯಿದ್ದೀನಿ, ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ನೋಡಿ ನಾನು ಕಾಲಾಡ್ತಾ ಇದ್ದೀನಿ, ಯಾವ ಥರ ಇದೆ ಅನ್ನೋದು ನೀವು ನೋಡಿ. ಮತ್ತು ಇದು ಚಕ್ಕೆ ಆಗಲ್ಲ. ಕೋಳಿ ಮೋಷನ್ಸ್ ಎಲ್ಲ ಡ್ರೈ ಆಗಿ ಪೌಡ್ರ್ ಆಗುತ್ತೆ. ಅದಕ್ಕೆ ಇದರಿಂದ ಸ್ಮೆಲ್ ಬರಲ್ಲ. ಡ್ರೈ ಇರುತ್ತೆ, ನೊಣ ಕಮ್ಮಿ ಇರುತ್ತೆ, ಇರಲ್ಲ ಅಂತಲ್ಲ, ಕಮ್ಮಿ ಇರುತ್ತೆ. ಹಾಗಾಗಿ ಇದು ಅದಕ್ಕಿಂತ ಒಳ್ಳೆಯದು. ಮತ್ತು ಕೋಳಿ ಬಾಡಿ ಯಾವಾಗ ಕೂತಿರ್ತವೆ ಅದ್ರ ಬಾಡಿ ಎಲ್ಲ ಹೀಟ್ ಬರುತ್ತೆ. ಭತ್ತದಲ್ಲಿ ಇದರಲ್ಲಿ ಹೀಟ್ ಬರಲ್ಲ. ಭತ್ತದ ಒಟ್ಟು ಒಂದು ಬೇಗ ನೀರನ್ನು ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ಅಂದರೆ ಗಟ್ಟಿ ಆಗುತ್ತೆ, ಚಕ್ಕೆ ಆಗುತ್ತೆ, ಹೀಟ್ ಆಗುತ್ತೆ. ಈ ಪೌಡ್ರಲ್ಲಿ ಹೀಟ್ ಆಗಲ್ಲ, ಉಂಡೆ ಆಗಲ್ಲ, ಗಟ್ಟಿ ಆಗಲ್ಲ, ನೀರಂಶ ಎಲ್ಲ ನೆಲಕ್ಕೆ ಹಿಡಿದು ಬಿಡುತ್ತೆ. ಹಾಗಾಗಿ ನಿಮಗೆ ಇದರಿಂದ ಏನೂ ತೊಂದರೆ ಇಲ್ಲ. ಮತ್ತು ನೀವು ಕಾಲು ಆಡಬೇಕಾದ್ರೂ ಏನೂ ತೊಂದರೆ ಆಗಲ್ಲ. ಡೈರೆಕ್ಟಾಗಿ ನೀವು ಕಾಲೇ ಆಡ್ಬೋದು. ಯಾವ ಮಿಷಿನೂ ಬೇಡ, ಯಾವ ಇದು ಬೇಡ, ಯಾವ ಗುದ್ಲಿನೂ ಬೇಡ, ಯಾವ ಎಳೆಯ ಸಲಕರಣೆನೂ ಬೇಡ. ಬರೀ ಕಾಲಲ್ಲೇ ನೀವು ಮಾಡ್ಬೋದು. ಆದರೆ ಸ್ವಲ್ಪ ದಪ್ಪ ಹಾಕಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇದರಲ್ಲಿ ತೊಂದರೆ ಇಲ್ಲ. ಮತ್ತು ಇದರಲ್ಲಿ ಚಕ್ಕೆಗಳಾಗಲ್ಲ, ಪೌಡ್ರಾಗೇ ಇರುತ್ತೆ. ಕೋಳಿ ಎಷ್ಟೇ ಕೂತ್ಕೊಂಡ್ರು ಬಾಡಿ ಮೇಲೆ ಕೋಳಿಗೆ ಏನೇ ತೊಂದರೆನೂ ಆಗಲ್ಲ, ಯಾವುದೇ ಬಿಸಿ ಆಗಲ್ಲ. ಆ ಥರ ಇದೆ ಇದು. ಆದ್ದರಿಂದ ನಾನು ಇದನ್ನು ಭತ್ತದ ಒಟ್ಟಿಗಿಂತಲೂ ಇದನ್ನು ತುಂಬಾ ಸೆಲೆಕ್ಷನ್ ಮಾಡಿದ್ದೀನಿ. ನಾನು ಇದನ್ನು 5ನೇ ಬ್ಯಾಚು 6ನೇ ಬ್ಯಾಚು ಮಾಡ್ತಾ ಇರೋದು. ಆದರೆ ಸ್ಟಾರ್ಟಿಂಗು 1-2 ಸತಿ ನಿಮಗೆ ಇದು ಮೆತ್ತಿಗೆ ಅನ್ನಿಸ್ಬೋದು, ಶೀತ ಅನ್ನಿಸ್ಬೋದು, ಏನೂ ತೊಂದರೆ ಇಲ್ಲ. ಇದರಿಂದ ಯಾವುದು ಪ್ರಾಬ್ಲಮ್ಮು ಬರೋಲ್ಲ. ಹತ್ತಿರದಲ್ಲಿ ಎಲ್ಲಿ ಸಿಗುತ್ತೆ ಅಲ್ಲಿ ತೆಂಗಿನ ನಾರಿನ ಪುಡಿಗಳು ಸಿಗ್ತಾ ಇದ್ದಾವೆ. ಮಾಡಿ ಚೆನ್ನಾಗಿದೆ, ಇದರಲ್ಲಿ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದರಲ್ಲಿ ನೀವು ನೋಡಿ, ಇದು ನಮ್ಮದು 41 ದಿವಸ ಕಾಲು ಆಡ್ತಾಯಿದ್ದೀನಿ, ಆದರೂ ಗಟ್ಟಿಯಾಗಿಲ್ಲ. ನೋಡಿ, ನಾನು ಕಾಲು ಆಡ್ತಿರೋದು ನೋಡಿ, ನಾನು ತಪ್ಪಲಿ ಸಹ ಹಾಕಿಲ್ಲ, ಹಾಗೆ ಕಾಲು ಆಡ್ತಾಯಿದ್ದೀನಿ. ಹೀಟ್ ಆಗಲ್ಲ. ಇದರಲ್ಲಿ ನೀವು ತಿಳ್ಕೊಂಡಿರ್ಬೋದು, ಕೋಳಿ ಫಾರಮಲ್ಲಿ ಡಲ್ಲು ಕಾಲಾಡೋರಿಗೆ ತುಂಬಾ ಹೀಟಾಗಿರುತ್ತೆ. ಆ ಮನುಷ್ಯನಿಗೆ ಭಾಳ ಹೀಟ್ ಇರುತ್ತೆ. ಬಟ್ ಇದರಲ್ಲಿ ಆಡೋದ್ರಿಂದ ಯಾವುದೇ ಥರ ಹೀಟ್ ಆಗಲ್ಲ. ಮನುಷ್ಯನಿಗೂ ಒಳ್ಳೆ ಥರ ರೀತಿಲಿ ಇರುತ್ತೆ. ಅವನಿಗೂ ಹೀಟ್ ಆಗಲ್ಲ, ಕೋಳಿಗೂ ಹೀಟ್ ಆಗಲ್ಲ.
ಜಲ್ಲು ಪುಡಿ ಪುಡಿ ಆಗುತ್ತೆ, ಗಟ್ಟಿ ಆಗಲ್ಲ. ಇದ್ರ ಮೋಸನ್ನು ಮೇಲೆ ಬಿದ್ದಾಗ ಅದರನ್ನ ನೀರಂಶ ಎಲ್ಲ ಕೆಳಗೆ ಹೋಗುತ್ತೆ, ಮೋಸನ್ನೆಲ್ಲ ಪೌಡ್ರ್ ಆಗುತ್ತೆ. ಹಾಗಾಗಿ ಇದರಿಂದ ಏನೂ ತೊಂದರೆ ಆಗಲ್ಲ. ಮತ್ತು ಕೋಳಿಗೆ ಏನಾದ್ರು ಲೂಸ್ ಮೋಸನ್ ಆದರೆ ನಿಮ್ಮ ಭತ್ತದ ಹೊಟ್ಟಲ್ಲಿ ಪೂರ್ತಿ ಕೆಟ್ಟೋಗುತ್ತೆ, ಸ್ಮೆಲ್ ಬರುತ್ತೆ. ಇದು ನಿಮ್ಮ ಊರಿನ ನಿಮ್ಮ ಫಾರಮಿಂದ ಸುಮಾರು 1 ಫರ್ಲಾಂಗ್ ದೂರ ಸ್ಮೆಲ್ ಬರುತ್ತೆ. ಬಟ್ ಇದರಲ್ಲಿ ಸ್ಮೆಲ್ ಬರಲ್ಲ. ಯಾಕೆ ಅಂದರೆ ನೀರಂಶ ಎಲ್ಲ ಕೆಳಗೆ ಹೋಗೋದ್ರಿಂದ ಡ್ರೈ ಆಗುತ್ತೆ ಬೇಗನೆ. ಹಾಗಾಗಿ ಏನೂ ತೊಂದರೆ ಇಲ್ಲ. ಎಷ್ಟೇ ಹಸಿ ಇದ್ರೂ ಈ ಮಳೆಗಾಲದಲ್ಲಿ ನಾನು ಈಗ ಮಾಡ್ತಾ ಇರೋದು ಜುಲೈ ತಿಂಗಳಲ್ಲಿ, ಅಂದರೆ ನಮ್ಮದು ಮಲೆನಾಡು ಭದ್ರಾವತಿ 15 ದಿವಸದಿಂದ 15-20 ದಿವಸದಿಂದ ಕಂಟಿನ್ಯೂ ಮಳೆ ಇದೆ. ತುಂಬಾ ನಮ್ಮ ಸುತ್ತಮುತ್ತ ತುಂಬಾ ಶೀತ ಇದೆ. ನಮ್ಮ ಫಾರ್ಮ್ ನೋಡಿ, ಈ ಜಲ್ ತೆಗೆದು ನೋಡ್ತಾ ಇದ್ದಿಲ್ಲ ನೋಡಿ, ಕೆಳಗಡೆ ಎಷ್ಟು ಶೀತ ಇದೆ. ಹಾಗಾಗಿ ಆಗಿದ್ರೂ ಇದನ್ನು ಗಟ್ಟಿಯಾಗಿಲ್ಲ. ಯಾಕೆ ಅಂದರೆ ಇದನ್ನು ನೀರಂಶನ ಹಿಡಿಯಲ್ಲ, ಕೆಳಗೆ ಬಿಡುತ್ತೆ. ಡ್ರೈನೇ ಮೇಲ್ಗಡೆ ಡ್ರೈ ಇರುತ್ತೆ, ಅರ್ಧ ಇಂಚು ಹಸಿ ಇರುತ್ತೆ, ಮೇಲ್ಗಡೆ ಇನ್ನೂ 1 ಇಂಚು ಡ್ರೈ ಇರುತ್ತೆ. ಆದ್ದರಿಂದ ಎಂಥ ಮಳೆಗಾಲದಲ್ಲಾಗಲಿ ಎಂಥ ಬೇಸಿಗೆಯಲ್ಲಾಗಲಿ ಇದನ್ನು ಮಾಡ್ಬೋದು. ಬೇಸಿಗೆಯಲ್ಲಿ ಈ ಸ್ಟ್ರೋಕಿಗೆ ಬರೋಕ್ಕೆ 50% ಇದು ಕಡಿಮೆ ತಗೊಳ್ತದೆ. ಯಾಕೆಂದರೆ ಇದರಲ್ಲಿ ಈಟು ಉತ್ಪತ್ತಿನೇ ಆಗಲ್ಲ. ಹಾಗಾಗಿ ನೀವು ಯಾರಿಗೆ ಹತ್ತಿರದಲ್ಲಿ ಸಿಗುತ್ತೆ ಅವರು ಇದು ಭತ್ತದ ಬದಲು ಇದು ಮಾಡ್ಬೋದು, ಏನೂ ತೊಂದರೆ ಇಲ್ಲ. 1,000 ಕೋಳಿಗೆ 125 ಸ್ಕ್ವೇರ್ ಫೀಟು ಇದು ಪೌಡ್ರ್ ಸಾಕಾಗುತ್ತೆ. ಹಾಗಾಗಿ 100-125 ಆದರೆ 1,000 ಕೋಳಿಗೆ ಸಾಕಾಗುತ್ತೆ, ನೀವು ಮಾಡ್ಬೋದು. ಆದರೆ ಭೂಮಿ ಒಂದೇ ಮಟ್ಟ ಇರಬೇಕು, ಹಳ್ಳ ದಿಣ್ಣೆ ಇದ್ದರೆ ಅಲ್ಲೆಲ್ಲ ಜಾಸ್ತಿ ಹಿಡಿಯುತ್ತೆ. ಈ ಕಾರಣದಿಂದ ನೀವು ಇದನ್ನು ಸುಲಭ ಮಾಡ್ಕೋಬೋದು, ಕಮ್ಮಿನೂ ರೇಟ್ ಆಗುತ್ತೆ. ಮತ್ತು ಇದು ಕ್ವಾಲಿಟಿ, ಇದು ಗೊಬ್ಬರ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೋಡಿ, ಕೋಳಿ ಏನು ಬಣ್ಣ ಸಹ ಕೆಟ್ಟಿಲ್ಲ, ಒಳ್ಳೆ ರೇಷ್ಮೆ ಕಲರ್ ವೈಟಾಗಿದೆ. ನಮ್ಮದಲ್ಲಿ ಕೆಸರಿಲ್ಲ. 15 ದಿವಸ 20 ದಿವಸ ಮಳೆ ಬಂದರೂ ನಮಗೆ ಏನೂ ತೊಂದರೆ ಆಗಿಲ್ಲ. ಇಷ್ಟು ಹೇಳಿ ಈ ಮಾಹಿತಿನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.